ಫಸ್ಟ್ ಟೈಮ್ ಬರ್ತಿರೋದು, ಬಟ್ ಇವ್ರು ಬಂದಿದ್ದಾರೆ, ಅದಕ್ಕೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಹೇಗಿದೆ ಹಾಗೇನೆ. ನೆಕ್ಸ್ಟು ಹಾಲು. ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ 3 ಗಂಟೆ ಆಗಿದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೇ ಹಾಗೆ ದೇವಸ್ಥಾನಕ್ಕೆ ಹೋಗಿ ಮತ್ತು ನಿಮಗೂ ಆ ದೇವಸ್ಥಾನನ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ ವ್ಯೂವರ್ಸ್ ಯಾರು ಇರ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೇಳಿದ್ರೆ ಹಸ್ಬೆಂಡ್ ಮನೆಯದು ಹೋಮ್ ಟೂರ್ ಮಾಡಿ ಅಂತ, ಖಂಡಿತ ಮಾಡ್ತೀನಿ. ಆದರೆ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ ಟೈಮ್ ಇದ್ದರೆ. ಅಂದರೆ ಇವಾಗೇ 3 ಗಂಟೆ ಆಗಿದೆ, 4 ಗಂಟೆ ಮೇಲೆ ಹೋಗಬೇಕು. ಹಾಗಾಗಿ ಅಷ್ಟರಲ್ಲಿ ಟೈಮ್ ಆದರೆ ಖಂಡಿತ ಇದೇ ವಿಡಿಯೋದಲ್ಲಿ ಹೋಮ್ ಟೂರ್ನ ಮಾಡ್ತೀನಿ. ಇಲ್ಲಾಂದರೆ ಅದನ್ನೇ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ನೋಡೋಣ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಇವಾಗ ರೆಡಿಯಾಗಿದ್ದಾಯಿತು, ತೋರಿಸ್ತೀನಿ ಇರಿ ನಮ್ಮ ಮನೇನ. ಎಲ್ಲರಿಗೂ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಒಬ್ಬರು ಗೆಸ್ಟ್ ಇದ್ದಾರೆ. ಇದು ನಮ್ಮ ಮನೆಯ ಎಂಟ್ರೆನ್ಸ್, ಅಂದರೆ ಪ್ಯಾಸೇಜ್. ಇಲ್ಲಿ ಏನಿಲ್ಲ ಅಂತ ಅಂದರೂ ಡ್ರಾಯಿಂಗ್ ಅಂತೂ ಜಾಸ್ತಿ ಇರುತ್ತೆ. ಪ್ಯಾಸೇಜ್ ಇಲ್ಲಿ ಇಲ್ಲಿ ಗೆಸ್ಟ್. ಹಾಯ್ ಮಾಡಿ. ಹಾಯ್. ಕರೆಕ್ಟ್. ಇದು ಬಂದು ಪ್ಯಾಸೇಜ್. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಕಿಚನ್. ಅಂದರೆ ಅಷ್ಟೊಂದೇನು ದೊಡ್ಡನೂ ಇಲ್ಲ, ಚಿಕ್ಕನೂ ಇಲ್ಲ, ಮೀಡಿಯಮ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲೊಂದು ಪೇಂಟಿಂಗ್ ಇದೆ. ಇಲ್ಲೊಂದು ಪಾಟ್ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲೇ ಪ್ಯಾಸೇಜಲ್ಲೇ ಲೆಫ್ಟ್ ಸೈಡಲ್ಲಿ ರೂಮ್ ಇರೋದು. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಅಂದರೆ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಗಿದೆ, ಅದಕ್ಕೇ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಹೇಗಿದೆ ಹಾಗೇನೆ. ಇದನ್ನು ಕೂಡ ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಇಲ್ಲೊಂದು ವಾರ್ಡ್ರೋಬ್. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಇನ್ನು ನೆಕ್ಸ್ಟು ಹಾಲು. ಇನ್ನು ಇಲ್ಲಿ ಬಂದರೆ ಇದು ನಮ್ಮ ಮನೆಯ ಹಾಲ್. ವಿಂಡೋ ಸ್ಟಿಲ್ ಈ ಥರ ಇದೆ. ಬಟ್ಟೆ ಎಲ್ಲ ಬೆಳಗ್ಗೆ ನಮ್ಮ ಅತ್ತೆ ತೊಳೆದಾಕಿತ್ತು, ಅವನು ಎತ್ಕೊಬಂದು ಇಟ್ಟಿದ್ದೀನಿ, ಮಡಿಸಿಲ್ಲ. ನೋಡಿ ಗೈಸ್, ಯಾವಾಗಲೂ ಫೋನ್ ನೋಡೋದು, ಬ್ಯುಸಿ. ಮತ್ತು ಇಲ್ಲೊಂದು ಬೀರು ಇದೆ.
ಆ್ಯಕ್ಚುಲಿ ಇದೇನೋ ಪೇಂಟಲ್ಲಿ ಬಿಡಿಸಿರುತ್ತಾನೆ. ಈ ಕಡೆ ಸೋಫಾ ಇಟ್ಟಿದ್ದೀವಿ. ಮತ್ತು ಒಂದೇ ಕಡೆ ಇಟ್ಟರೆ ಸ್ಪೇಸ್ ಸಾಲಲ್ಲ, ಓಡಾಡೋಕ್ಕಾಗಲ್ಲ ಅಂತ ಮತ್ತೆ ಚೇರ್ನ ಈ ಸೈಡ್ ಇಟ್ಟಿದ್ದಾರೆ. ನಾನು ನೆಕ್ಸ್ಟು ಇಲ್ಲಿ ಟೆರೆಸ್ಗೆ ಹೋಗೋದು. ಇಲ್ಲಿಂದ ಅಲ್ಲೂ ತೋರಿಸ್ತೀನಿ ಮೇಲೆ. ಇನ್ನು ಇಲ್ಲಿ ಬಂದರೆ ದೇವ್ರ ಮನೆ. ಇವಾಗಷ್ಟೇ ಪೂಜೆ ಮಾಡಿದ್ದೀವಿ ಅಂತ. ಪುಟ್ಟ ದೇವ್ರ ಮನೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಟಿ ವಿ ಶೋಕೇಶ್ ಇದೆ. ಇದು ನನ್ನ ಮದುವೆಲಿ ಗಿಫ್ಟ್ ಬಂದಿದ್ದು ಫೋಟೋ ಫ್ರೇಮು. ಇದು ನಮ್ಮ ಅತ್ತಿಗೆ ಮಗ, ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕನ ಮಗ. ನೆಕ್ಸ್ಟ್ ಇಲ್ಲೊಂದು ಫೋಟೋ ಫ್ರೇಮ್ ಇದೆ. ಇಲ್ಲಿ ಕರೆಂಟೇ ಇಲ್ವಲ್ಲ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ ಒಳಗಡೆ. ಇದೆಂತೋ ಒಂದು ರೂಮ್ ಥರನೇ ಇದೆ, ಅಂದರೆ ತುಂಬ ಸ್ಪೇಸ್ ಇದೆ. ವಾಶ್ರೂಮ್ ಪ್ಲಸ್ ಇದು ಬಾತ್ರೂಮ್ ಎರಡೂ ಒಂದೇ ಅಟ್ಯಾಚ್ ಇರೋದಿದು. ನೆಕ್ಸ್ಟ್ ಅದಾದಮೇಲೆ ಇದು ಹಾಗೆ, ಅಂದರೆ ಹಿಂದೆ ಸ್ಪೇಸ್ ಇರಲಿ ಏನಕ್ಕಾದರೂ ಇಟ್ಕೊಳ್ಳೋದಕ್ಕೆ, ಮತ್ತು ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದಾಗ ಊಟ ಎಲ್ಲ ಮಾಡಲಿಕ್ಕೆ ಹಿಂದೆ ಸ್ಪೇಸ್ ಇರಲಿ ಅಂತ ಮಾಡ್ಕೊಂಡಿರೋದಿದ್ದು. ಇಲ್ಲಿ ಹಂಚು ಹಾಕಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಕೂಲಾಗಿರುತ್ತೆ ಯಾವಾಗಲೂ. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲೂ ಹಾಗೇನೆ ಒಂದು ಜಸ್ಟ್ ಒಲೆ ಇದೆ, ಏನಾರು ಎಮರ್ಜೆನ್ಸಿಗೆ ಯೂಸ್ ಆಗಲಿ ಅಂತ ಒಲೆನ ಮಾಡ್ಕೊಂಡಿದ್ದಾರೆ. ಮತ್ತು ಇದರಿಂದ ಹಿಂದೆನೂ ಇನ್ನೂ ಆ ಕಡೆನೂ ಆಚೆನೂ ಇದೆ. ಬಟ್ ಅದನ್ನ ಇವಾಗ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ಬೇರೆ ಆಗಿದೆ. ನೆಕ್ಸ್ಟು ಅದಲ್ಲದೆ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ ಅಂದರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೇ ಇವಾಗ ಅಟ್ ಪ್ರೆಸೆಂಟ್ ಈ ಒಳಗಡೆ ಇರೋದು ನೋಡಿ, ಇದು ಮದುವೆಯಲ್ಲಿ ಬರ್ಸಿರೋದು. ಇಷ್ಟೇ ಗೈಸ್. ಬನ್ನಿ, ನಮ್ಮನೆ ಹೋಮ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಹೇಳಿ. ಪುಟ್ಟದಾಗಿದೆ ಇದ್ದೀವಿ ನೋಡಿ ಗೈಸ್. ಇಲ್ಲಿ 4:45 ಹೊರಡ್ಬೇಕಿವಾಗ. ಕಾರಲ್ಲೇ ಹೋಗೋದಾ? ಕಾರಿಗೆ ಹಂಗೆ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಲ್ಲ. ಇಲ್ಲಿ ಇವಾಗ ಕೋಳಿಗೆ ಹೋಗ್ತೀವಿ. ಇಲ್ಲೊಂದು ತೆಂಗಿನ ಮರ ಇದೆ. ನೋಡಿ ಗೈಸ್, ನಮ್ಮನೆ ಹೊರಗಡೆಯಿಂದ ಕಾಣಿಸುತ್ತೆ. ನೋಡ್ತಾ ಇದ್ದಾರೆ, ಇವಾಗ ಹೋಗ್ಬೇಕು.
ದೇವಸ್ಥಾನದ ಹತ್ರ. ನಾನು ಫಸ್ಟ್ ಟೈಮ್ ಬರ್ತಿರೋದು, ಬಟ್ ಇವ್ರು ಬಂದಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಹೋಮ್ ಟೂರ್ ಕೂಡ ಇಷ್ಟ ಆಗಿದೆ.